ಶೋ ಜನಗಳ ಜೊತೆ ನೋಡಿದ ರಿಯಾಕ್ಷನ್ಸ್ ಮತ್ತು ಮೊನ್ನೆ ಪ್ರೀವಿಯಸ್ ಶೋ ಎಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ತುಂಬ ಖುಷಿ ಇದೆ ಸರ್. ಅಂದರೆ ನಾವೆಲ್ಲ ಇಷ್ಟು ವರ್ಷ ವೇಟ್ ಮಾಡಿ ಕೆಲಸ ಮಾಡಿದ್ದಕ್ಕೆ ಕಾರಣ ಇದೆ, ಇದಕ್ಕೋಸ್ಕರನೇ ನಾವು ವೇಟ್ ಮಾಡಿದ್ದು. ಸೊ ನಾವೇನು ಇಮ್ಯಾಜಿನ್ ಮಾಡಿ ಕತೆ ಮಾಡಿದ್ವಿ ಅದನ್ನ ಸ್ಕಿಲ್ ತೊಗೊಂಬಂದ್ವಿ. ನಾವು ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂದ್ಕೊಂಡಿದ್ವಿ, ಅದಕ್ಕಿಂತ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು. ರೀಚ್ ಆಗಿದ್ದೀವಿ ಸರ್, ನಾವು ಅಂದ್ಕೊಂಡು ಅದು ಕತೆಗೆ ರೀಚ್ ಆಗಿದ್ದೀವಿ ಸರ್. ಭಾಷೆ ನಂಗೆ ಅಷ್ಟೊಂದು ಚಾಲೆಂಜಿಂಗ್ ಅನಿಸಲಿಲ್ಲ, ಯಾಕೆಂದರೆ ಅದು ತುಂಬ ಇಷ್ಟವಾದ ಭಾಷೆ ನನಗೆ. ಸೊ ಹಾಗಾಗಿ ಆಮೇಲೆ ವರ್ಕ್ಶಾಪ್ ತೊಗೊಂಡಿದ್ವಿ ಅದಕ್ಕೋಸ್ಕರ ಅಂತ. ಸೊ ಡೈಲಾಗ್ಸ್ ಎಲ್ಲ ನೀಟಾಗಿ ಕಲಿತು ಡೈರೆಕ್ಟರ್ ಆಗಿರ್ಬೋದು ಅದಕ್ಕೊಂದು ಟೀಮೇ ರೆಡಿ ಮಾಡಿದ್ರು ಆ ಭಾಷೆ ಕಲಿಯೋದಕ್ಕೋಸ್ಕರ. ಸೊ ಆರಾಮಾಗಿ ಬಂತು. ಹುಲಿವೇಷ ಒಂದು ನನಗೆ ಟಾಸ್ಕ್ ಆಗಿತ್ತು, ಯಾಕೆ ನಮ್ದು ಅಲ್ಲದೇ ಇರುವಂಥ ಒಂದು ಅದು ಕಲ್ಚರ್, ಅದನ್ನು ಅಡಾಪ್ಟ್ ಮಾಡಿಕೊಂಡು ಅದು ಮಾಡೋದಿದೆಯಲ್ಲ, ಅದು ಬೇರೆ ಲೆವೆಲ್ಗಿತ್ತು. ಅದೊಂದು ಸ್ವಲ್ಪ ಟಫ್ ಅನಿಸುತ್ತೆ ಅಷ್ಟೇ. ಅದು ಆ್ಯಕ್ಚುಲಿ ಬೇರೆ ವೈಬ್ರೇಷನ್ ಇದೆ ಸರ್. ಅದು ನೋಡಿದಾಗ ಅದು ಹಂಗೆ ಅನಿಸಲ್ಲ, ಬಟ್ ನಿಮಗೆ ಅದು ಬಣ್ಣ ಹಾಕ್ತಾ ಹಾಕ್ತಾ ಅದ್ರ ಸ್ಮೆಲ್ ನಿಮಗೆ ಎಲ್ಲ ಹೋಗ್ತಾ ಇರುತ್ತೆ, ಕಿಕ್ ಹೊಡೆದಂಗೆ ಆಗುತ್ತೆ ನಿಮಗೆ. ಅವ್ರು ಹೇಳಿದರು ಒಂಚೂರು ಮತ್ತೆ ಬಂದಂಗೆ ಆಗುತ್ತೆ ಇದು ಮಾಡ್ಕೊಳ್ಳಿ ಅಂತ. ಅದಾಯಿತು. ಅದಾದಮೇಲೆ ಮಿರರಲ್ಲಿ ಹೋಗ್ಬಿಟ್ಟು ನಾನು ನೋಡ್ಕೊಂಡಾಗ ಅದು ಬೇರೆ ಫೀಲಿಂಗ್ ಇತ್ತು. ಕಣ್ಣುಗಳು ಆಟೋಮೆಟಿಕ್ ಒಂದು ಸ್ವಲ್ಪ ಏನೇನೋ ಅನಿಸ್ತಾ ಇತ್ತು. ಆಮೇಲೆ ನಮ್ಗೆ ಗೊತ್ತಿಲ್ಲದಂಗೆ ರಿಯಾಕ್ಷನ್ಸ್ ಚೇಂಜ್ ಆಗಿರುತ್ತೆ, ಆ ವೈಬ್ರೇಷನ್ ಇರುತ್ತೆ. 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆ ಮನಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಈ ಟ್ರೈಲರಲ್ಲಿ ತೋರಿಸಿರೋ ಒಂದು ಡೈಲಾಗು ಸಿನಿಮಾದಲ್ಲಿ ಮಿಸ್ ಆಗಿದೆ. ಯಾವುದು ಸರ್? ನಾಯಿ ಮುಂದೆ ನೀವು ಕತ್ತಿ ಹಿಡ್ಕೊಂಡು ಬರ್ತೀರಲ್ಲ, ಊಟ ಹಾಕೋದು ಕೊಜ್ಜು ದುಡ್ಡನೇ ಬೇಕಲ್ವಾ, ಅದು ಟ್ರೈಲರ್ ತೋರಿಸ್ತಾರೆ, ಬಟ್ ಸಿನಿಮಾದಲ್ಲಿ ಯಾಕೆ ಮಿಸ್ ಆಗಿದೆ? ಅದು ಟೀಸರ್ ಮಾಡಬೇಕು ಅಂತಲೇ ಮಾಡಿದ್ವಿ ಸರ್. ಟೀಸರ್ ಮಾಡಬೇಕು ಅಂತಲೇ ಮಾಡಬೇಕಾಗಿತ್ತು. ಅದು ಸಿನಿಮಾಗೂ ಅದಕ್ಕೆ ಸಂಬಂಧ. ಅವರು ಕನೆಕ್ಟ್ ಆಗಿದ್ದಾರೆ, ಅದು ಖುಷಿ ಇದೆ. ಆ್ಯಂಡ್ ಈ ಸಿನಿಮಾ ಈಗ ಕತೆ ಜೊತೆಗೆ ನಾನು ರೈಟಿಂಗಿಂದ ಜೊತೆಗೆ ಇದ್ದೆ, ಕತೆ ಬರೆಯುವಾಗ ನನ್ನ ಜೊತೆಗಿದ್ದೆ, ಸ್ಟಾರ್ಟಿಂದ ಎಂಡವರೆಗೂ ಇದ್ದೆ, ಆ್ಯಕ್ಟ್ ಮಾಡಿದ್ದೀನಿ, ನಾನೇ ಕೂತ್ಕೊಂಡು ಆಡ್ತಾ ಇದ್ದೆ. ಸೊ ನಾವೇ ಆ್ಯಕ್ಟ್ ಮಾಡಿದಾಗ ನಾವೇ ಆಡೋದು ತುಂಬ ಅಪರೂಪ. ಅದು ಇಲ್ಲಿ ಅದಾಗಿದೆ. ನಾನು ಬಹುಶಃ ಒಂದು 15-20 ನೋಡಿದ್ದೀನಿ ಸಿನಿಮಾನ. ಅಂದರೆ ಅಂದರೆ ರಫ್ ಕಟ್ ಆಗಿರ್ಬೋದು, ಆಮೇಲೆ ಡಬ್ಬಿಂಗ್ ಆಗಿರ್ಬೋದು, ಈ ಥರ ತುಂಬ ವರ್ಷ ನೋಡ್ಬಿಟ್ಟಿದ್ದೀನಿ. ಅದು ನೋಡಿಯೂ ಕೂಡ ಇವತ್ತಲ್ಲಿ ಅವ್ರ ಜೊತೆ ಕೂತು ನೋಡಿದಾಗ ನಾನು ಅತ್ತೆ ಕಾರಣ ಅಷ್ಟು ಎಮೋಷನ್, ಆಮೇಲೆ ಆ ಕಂಟೆಂಟ್ ಸ್ಟ್ರಾಂಗ್ ಆಗಿದೆ. ಅವರೆಲ್ಲ ಹತ್ತಿರೋದ್ರಲ್ಲಿ ತಪ್ಪಿಲ್ಲ, ಆ ಬಾಂಡಿಂಗ್ ಇದೆ. ವೈಫ್ ಸಿನಿಮಾ ನೋಡಿದ್ರೆ ಏನೇ ನಾನು ನೋಡಿದ್ಲು ಅವಳು ಯಾವಾಗಲೂ ಅವಳದೊಂದು ಕಂಪ್ಲೇಂಟ್ ಇದ್ದಿದ್ದೇನು ಅಂತಂದರೆ, ನೀನು ಸಿನಿಮಾ ಮಾಡಬೇಕು, ಚೆನ್ನಾಗಿ ಸಿನಿಮಾ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಾ ಇತ್ತು. ಅದು ಫಸ್ಟ್ ಟೈಮ್ ನಿನ್ನೆ ಬಂದು ಅವಳು ಇಂಟರ್ವ್ಯೂ ಆಯಿತು, ಬಂದು ಮೀಟ್ ಆದ ಕೈ ನಡಕ್ತಾ ಇದ್ದಾಳು, ಫುಲ್ ಹತ್ತಿದ್ದಾಳು ಅವಳು. ಆಮೇಲೆ ಸಿನಿಮಾ ಮುಗಿಸೋ ಮುಂದೆ ಹೇಳಿದ್ಲು, ಒಂದು ಏನೋ ಮಾಸ್ಟರ್ ಪೀಸ್ ಕೊಟ್ಟಿದ್ದೀರಾ ನೀವು, ಇಡೀ ತಂಡಕ್ಕೆ ಹ್ಯಾಟ್ಸ್ ಆಫ್ ನಿಮಗೆ. ಐ ಆಮ್ ವೆರಿ ಪ್ರೌಡ್ ಆಫ್. ಖುಷಿ ಇದೆ. ಎಲ್ಲ ಕನ್ನಡಿಗರಿಗೂ ಫೈನಲ್ ಆಗಿ ಏನು ಹೇಳ್ತೀರಾ? ಎಸ್ ಸರ್, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಇವಾಗ ಎಲ್ಲ ಕಡೆ ಮಾತು ಹೇಳ್ತಿರೋ ಪ್ರಕಾರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಎಲ್ಲ ಕಡೆ ಹೇಳಿದ್ದಾರೆ. ಸೊ ಆ ಕಂಟೆಂಟ್ ಖಂಡಿತವಾಗ್ಲೂ ನಮ್ಮ ಸಿನಿಮಾಲಿದೆ. ಒಂದು ಟ್ರೈ ಕೊಟ್ಟು ನೋಡಿ, ತುಂಬ ಇಷ್ಟ ಆಗುತ್ತೆ. ಸಂಬಂಧಗಳ ವ್ಯಾಲ್ಯೂ ಬಗ್ಗೆ ಒಂದು ಸಿನಿಮಾ, ಹುಲಿವೇಷದ ಬಗ್ಗೆ ಒಂದು ಸಿನಿಮಾ, ಕರಾವಳಿ ಭಾಗದ ಒಂದು ಸಿನಿಮಾ ನೋಡಿ ತುಂಬ ಖುಷಿ ಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.